ಭಾರತದಲ್ಲಿ ಪ್ರತಿ ವರ್ಷಕ್ಕೆ 75,000 ಕೋಟಿ ಮೌಲ್ಯದಷ್ಟು ಕೋಳಿ ಮಾಂಸ ಬಳಕೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ 140 ಕೋಟಿ ಮೌಲ್ಯದಷ್ಟು ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ. ಹಾಗಾಗಿಯೇ ಪೌಲ್ಟ್ರಿ ಫಾರ್ಮಿಂಗ್ ಬಿಸ್ನೆಸ್ ಲಾಭದಾಯಕ ಅಂತ ಡಿಸೈಡ್ ಮಾಡಬಹುದು. ಕೋಳಿ ಸಾಕಾಣಿಕೆ ಶುರು ಮಾಡೋದಕ್ಕೂ ಮೊದಲು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಏನೆಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ, ಡೈಲಿ ಮೇಂಟೆನೆನ್ಸ್ ಹೇಗೆ, ಎಲ್ಲವನ್ನು ತಿಳ್ಕೊಂಡಿರ್ಬೇಕು. ಪೌಲ್ಟ್ರಿ ಫಾರ್ಮಿಂಗ್ಗೆ ನಿಮ್ಮದೇ ಸ್ವಂತ ಜಾಗ ಇದ್ರೆ ಬೆಟರ್, ಅಥವಾ ಬೇರೆಯವರ ಜಾಗ ಆದರೂ ಲೀಸ್ಗೆ ತಗೊಳ್ಬೋದು. ಇಲ್ಲಿ ಒಂದು ಶೆಡ್ ಅನ್ನು ಮಾಡಬೇಕಾಗುತ್ತೆ. ಶೆಡ್ ಕೆಪಾಸಿಟಿ ಎಷ್ಟು ದೊಡ್ಡ ಜಾಗ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಶೆಡ್ ನಿರ್ಮಾಣ ಮಾಡಿದ ಮೇಲೆ ಫುಡ್ ಆ್ಯಂಡ್ ವಾಟರ್ ಹೋಲ್ಡರ್ಸ್ ಮತ್ತು ಲೈಟ್ಸ್ ವ್ಯವಸ್ಥೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಶೆಡ್ ಓಪನ್ ಪ್ಲೇಸ್ ಥರ ಇರಬೇಕು. ಇದರ ಸುತ್ತಲೂ ಬಲೆಯನ್ನು ಕವರ್ ಮಾಡಬೇಕಾಗುತ್ತೆ. ಇದರಿಂದ ಗಾಳಿ ಮತ್ತು ಬೆಳಕು ಕೋಳಿಗಳಿಗೆ ಸಿಗುತ್ತೆ. ಇದಕ್ಕೆಲ್ಲ ಒಂದು 2 ರಿಂದ 3 ಲಕ್ಷದವರೆಗೆ ಖರ್ಚಾಗ್ಬೋದು. ಅಥವಾ ದೊಡ್ಡದಾಗೆ ಶೆಡ್ಡನ್ನು ಮಾಡ್ತೀರಿ ಅಂತಾದರೆ 8 ರಿಂದ 10 ಲಕ್ಷದವರೆಗೂ ಖರ್ಚಾಗ್ಬೋದು. ಇನ್ನು ನೀವು ಸ್ವಂತ ಮಾಡ್ತೀರಿ ಅಂತಾದರೆ ಕೋಳಿ ಮರಿಗಳನ್ನ, ಅವುಗಳಿಗೆ ಫುಡ್, ಮೆಡಿಸಿನ್ ಎಲ್ಲವನ್ನು ನೀವೇ ತಂದು ಮೇಂಟೈನ್ ಮಾಡಬೇಕಾಗತ್ತೆ. ಕೋಳಿಗಳು ಬೆಳೆದ ಮೇಲೆ ಮಾರ್ಕೆಟಿಂಗ್, ಸಪ್ಲೈ ಎಲ್ಲವನ್ನು ನೀವೇ ನೋಡ್ಕೊಳ್ಬೇಕು. ಒಂದು ವೇಳೆ ರೋಗಗಳು ಬಂದು ಲಾಸ್ ಆದರೆ ಎಲ್ಲವೂ ನಿಮ್ಮ ತಲೆ ಮೇಲೆ. ಹಾಗಾಗಿ ಬೆಟರ್ ಆಪ್ಷನ್ ಅಂದರೆ ಕಂಪನಿಗಳ ಜೊತೆ ಟೈಅಪ್ ಆಗೋದು. ಹೀಗಿದ್ದಾಗ ನೀವು ಶೆಡ್ ಮತ್ತು ಫೆಸಿಲಿಟಿ ರೆಡಿ ಮಾಡ್ಕೊಂಡ್ರೆ ಸಾಕು. ಅಥವಾ ನೀವು ಪೌಲ್ಟ್ರಿ ಮಾಡುವ ಜಾಗ ರೆಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಶೆಡ್ ರೆಡಿ ಮಾಡೋದಕ್ಕೂ ಕಂಪನಿಯವರೇ ಸಾಲ ಕೊಡ್ತಾರೆ. ಬಳಿಕ ಕೋಳಿ ಮರಿಗಳು, ಅದಕ್ಕೆ ಬೇಕಾದ ಫುಡ್, ಮೆಡಿಸಿನ್ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಜೊತೆಗೆ ಒಬ್ಬ ಸೂಪರ್ವೈಸರ್ನು ಕೂಡ ಅಪಾಯಿಂಟ್ ಮಾಡ್ತಾರೆ. ಇವರು ಡೈಲಿ ನಿಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿ ಕೋಳಿಗಳನ್ನ ಚೆಕ್ ಮಾಡಿ, ರೋಗಗಳಿದ್ದರೆ ಮೆಡಿಸಿನ್, ಹಾಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಿದ್ರೆ ಎಲ್ಲವನ್ನು ನೋಡಿಕೊಳ್ತಾರೆ. ಬಳಿಕ ಕೋಳಿಗಳು ಬೆಳೆದ ಮೇಲೆ ಕಂಪನಿಯವರೇ ಅವುಗಳನ್ನ ತಗೊಂಡೋಗ್ತಾರೆ. ನಿಮಗೆ ಒಟ್ಟು ಕೋಳಿಗಳ ಮೇಲೆ ಇಂತಿಷ್ಟು ಕಮಿಷನ್ ಅಂತ ಕೊಡ್ತಾರೆ. ಅಂದಾಜು 5,000 ಕೋಳಿಗಳಿಗೆ 1 ರಿಂದ 1.5 ಲಕ್ಷದವರೆಗೆ ಲಾಭವನ್ನು ಪಡಿಬಹುದು. ಇನ್ನು ಕಂಪನಿ ಜೊತೆ ಟೈಅಪ್ ಆಗೋದಕ್ಕೆ ಜಾಗದ RTC, ಆಧಾರ್ ಕಾರ್ಡ್ ಹಾಗೆ ಚೆಕ್ಗಳು ಬೇಕಾಗುತ್ತೆ. 1 ಅಥವಾ 3 ವರ್ಷದ ಅಗ್ರಿಮೆಂಟ್ ಇರುತ್ತೆ. ಕೆಲವೊಂದು ಕಂಪನಿಗಳು ಅವಶ್ಯಕತೆ ಇದ್ದರೆ ಟ್ರೈನಿಂಗ್ಗಳನ್ನು ಕೊಡುತ್ತೆ. ಕೋಳಿ ಮರಿಗಳ ಬೆಳವಣಿಗೆ 40 ದಿನ ಅವಧಿ ಇರುತ್ತೆ. ಬಳಿಕ 20 ದಿನಗಳ ನಂತರ ನಿಮಗೆ ನೆಕ್ಸ್ಟ್ ಬ್ಯಾಚ್ ಮರಿಗಳನ್ನು ಕೊಡ್ತಾರೆ. ಶೆಡ್ ನಿರ್ಮಾಣ ಮಾಡೋದಕ್ಕೆ ಕಂಪನಿ ಕಡೆಯಿಂದ ಅಥವಾ ಬ್ಯಾಂಕ್ಗಳಿಂದ ಲೋನ್ ಪಡಿಬಹುದು. ಇನ್ನು ಪೌಲ್ಟ್ರಿ ಫಾರ್ಮಿಂಗ್ಗೆ ಗ್ರಾಮ ಪಂಚಾಯತ್ ಕಡೆಯಿಂದ ಲೈಸೆನ್ಸ್ ಪಡೆದುಕೊಳ್ಬೇಕು. ಇದಕ್ಕೆ ಒಂದು 2,000 ಕಾಸ್ಟ್ ಆಗ್ಬೋದು. ಒಟ್ಟಿನಲ್ಲಿ ರಿಸ್ಕ್ ಫ್ರೀ ಮತ್ತು ಪ್ರಾಫಿಟಬಲ್ ಬಿಸ್ನೆಸ್ ಇದಾಗಿದೆ ವೀಕ್ಷಕರೇ. ಧನ್ಯವಾದಗಳು.